ಫುಲ್ ಹೀಟ್ ಇದೆ ಇಲ್ಲಿ. ಇದು ಗೈಸ್ ಇಟ್ಟು ನಾವು ತರೋದು. ಸೊ ಫುಲ್ ಹೀಟ್ ಇದೆ. ರೊಟ್ಟಿ ನೋಡ್ತಿದ್ದಾರೆ. ಸೊ ಗೈಸ್ ನಾನು ಸ್ವಲ್ಪ ನನಗೆ ಇಂಪಾರ್ಟೆಂಟ್ ಕ್ಲಾಸಸ್ ಸ್ವಲ್ಪ ಇದೆ. ಹೇ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಯಾಕಂತಂದರೆ ಇಲ್ಲಿ ಈವ್ನಿಂಗ್ ಅಲ್ಲ, ಆಲ್ಮೋಸ್ಟ್ ನೈಟ್ 8 ಆಗ್ತಾ ಇದೆ. ಸೊ ಎಕ್ಸಾಕ್ಟ್. ಸೊ ಇವಾಗ ಈವ್ನಿಂಗ್ ಏನು ಅಂತಂದರೆ ಗೈಸ್, ನಾನು ಮಾರ್ನಿಂಗಿಂದ ಸ್ವಲ್ಪ ಮನೇಲಿ ಖಾಲಿದ್ದೀನಿ, ಯಾರೂ ಇರಲಿಲ್ಲ. ಸೊ ಎಲ್ಲರೂ ಡ್ಯೂಟಿಗೆ ಮತ್ತು ಕಾಲೇಜಸ್ಗೆ ಸ್ಕೂಲ್ಗೆ ಹೋಗಿದ್ರು. ಸೊ ಮನೇಲಿ ಯಾರೂ ಇರಲಿಲ್ಲ, ನಾನು ನಮ್ಮಮ್ಮ ಜಸ್ಟ್ ಅಷ್ಟೇ ಇದ್ದಿದ್ವಿ. ಸೊ ಮನೇಲಿ ಕೆಲಸ ಮಾಡ್ಕೊಂಡು ಸುಮ್ಮನೆ ಇದ್ದಿದ್ವಿ ಗೈಸ್. ಆ್ಯಂಡ್ ಅದಕ್ಕೋಸ್ಕರ ನಾನು ಬ್ಲಾಗ್ ಏನು ಮಾಡಿಲ್ಲ, ಬೋರ್ ಆಗುತ್ತೆ ಅಂತ. ಸೊ ಈವ್ನಿಂಗ್ ಮಾಡ್ತಾ ಇದ್ದೀನಿ. ಈವ್ನಿಂಗಲ್ಲಿ ಏನಿದೆ ಅಂತ ಶೋ ಮಾಡ್ತೀನಿ ಗೈಸ್. ಆ್ಯಂಡ್ ನಮ್ಮ ಮನೆಯಲ್ಲಿ 2 days ಆಯಿತು ಗೈಸ್ ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿ. ಸೊ ಅಂದರೆ ಬುಕ್ ಮಾಡಿದ್ವಿ, ಅದು 1 week ಬೇಕಂತೆ. ಸೊ ನಾಳೆ ಬರ್ಬೋದು ಅದು. ಸೊ ನೋಡೋಣ. ಆ್ಯಂಡ್ ಅಷ್ಟೊತ್ತು ನಾವು ಹೊರಗಡೆ ಕುಕ್ ಮಾಡ್ತಾ ಇದ್ದೀವಿ. ನೋಡೋಣ ಗೈಸ್ ಯಾವ ಥರ ಏನೇನು ಮಾಡ್ತಿದ್ದಾರೆ ಅಂತ. ಕಮ್ ಬ್ಯಾಕ್. ಸೊ ಗೈಸ್ ಇಲ್ಲಿ ನೋಡಿ, ಪ್ರೆಸೆಂಟ್ ನಾವು ಹೊರಗಡೆ ಕೂತಿದ್ದೀನಿ. ಇದು ನಮ್ಮ ಕಾಂಪೌಂಡಲ್ಲಿ ನೋಡಿ. ಇಲ್ಲಿ ನನ್ನ ಸೈಕಲ್. ಸೊ ನಾನು ಇಲ್ಲಿ ಇದರಲ್ಲಿ ಕುಂತಿದ್ದೀನಿ ಗೈಸ್. ಇಲ್ಲಿ ನೋಡಿ ಜೋಕಲ್ಲಿ దావతే ఫో అక్కడంక మూతులు ముచ్చుకుంటే వద్దు పో అక్కడ మన వీడియೋ చేడిపోతుంది ನನಗೆ. ನಾವು ಇಲ್ಲಿ ಜೋಕಾಲಲ್ಲಿ ನಾವು ಹೊರಗಡೆ ಕುಂತಿದ್ದೀನಿ. ಸೊ ಇವಾಗ ಇಲ್ಲೇ ಕುಂತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನಮ್ಮಮ್ಮ ಕುಕ್ ಮಾಡ್ತಿದ್ದಾರೆ ರೊಟ್ಟಿ ಎಲ್ಲ ಕರೀಸ್. ಸೊ ನೋಡೋಣ ಗೈಸ್ ಅದು ಯಾವ ಥರ ಇದೆ. ಇಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲ ಸಾಮಾನು ಇಲ್ಲೇ ಬಂದಿರ್ತವೆ. ನೋಡಿ ಎಣ್ಣೆ ಇದೆ, ಎಣ್ಣೆ ಇಲ್ಲೇ ಗ್ಯಾಸ್ ಇಟ್ಟಿದ್ದು. ಸೊ ಇಲ್ಲಿ ಗ್ಯಾಸ್ ಅಲ್ಲ, ಸಾರಿ, ಹೊರಗಡೆ ಹೊಲೆ. ಇಲ್ಲಿ ನೋಡಿ ಈ ಥರ ಹೊಳೆ ಹಚ್ಚಿ ಇಲ್ಲಿ 2 ದೊಡ್ಡ ಸ್ಟಿಕ್ಸ್ ಗೈಸ್. ಅಲ್ಲೊಂದಿದೆ, ಸೊ ಇಲ್ಲೊಂದಿದೆ. ಇಲ್ಲಿ ನೋಡಿ ರೊಟ್ಟಿ ಎಷ್ಟು ದೊಡ್ಡ ಬಂದಿದೆ. ಸೊ ಅಲ್ಲಿ ಇಟ್ಟು ಗೈಸ್ ಇದರಲ್ಲಿ ಇಟ್ಟಿದೆ. ಇಲ್ಲಿ ನಮ್ಮಮ್ಮ ರೊಟ್ಟಿ ಹೊಡಿತಿದ್ದಾರೆ. ಇಲ್ಲಿ ನೋಡಿ. ಸೊ ಇಲ್ಲಿ ನಮ್ಮಮ್ಮ ರೊಟ್ಟಿ ಹೊಡಿತಿದ್ದಾರೆ, ಅಲ್ಲಿ ನಾವು ಕುಂತಿದ್ವಿ. ಆ್ಯಂಡ್ ಇವಾಗ ನಾನು ಇಲ್ಲೇ ಕುಂತಿದ್ದೀನಿ ಗೈಸ್. ಸೊ ನಮ್ಮಮ್ಮ ಹೆಲ್ಪ್ ಮಾಡ್ಕೊಂಡು ಕೂತಿದ್ವಿ. ಸೊ ಮನೇಲೆಲ್ಲ ಟಿವಿ ಎಲ್ಲ ಆಫ್ ಮಾಡಿಟ್ಟಿದ್ವಿ. ನೋಡಿ ನಾವು ಈ ಹೊರಗಡೆ ಹೊಲೆ ಯಾವಾಗಿಂದ ಹಚ್ಚಿದ್ವೋ. ಸೊ ಮನೆಯಲ್ಲೆಲ್ಲ ಪೀಸ್ಫುಲ್ ಆಗಿದೆ ಗೈಸ್, ಎಲ್ಲ ಕಂಪ್ಲೀಟ್ ಪೀಸ್ಫುಲ್ ಆಗಿದೆ. ಯಾಕಂತಂದರೆ ಗೈಸ್ ಮನೆಯಲ್ಲಿ ಗ್ಯಾಸ್ ನಡೆಸಿದ್ರೆ ಸೊ ಫುಲ್ ಹೀಟಾಗಿರುತ್ತೆ, ಮನೆ ಎಲ್ಲ ಹೀಟಾಗಿರುತ್ತೆ, ಫ್ಯಾನ್ ಇರುತ್ತೆ. ಸೊ ಟಿ ವಿ ಎಲ್ಲ ಸೌಂಡು ಇರಿಟೇಟಿಂಗ್ ಫೀಲ್ ಬರ್ತಾ ಇರ್ತದೆ. ಸೊ ಹೊರಗಡೆ ಹಚ್ಚಿದ್ವಲ್ಲ, ಸೊ ಮಸ್ತ್ ಗೈಸ್, ನ್ಯಾಚುರಲ್ ನ್ಯೂಟ್ರಿಷನ್ನು ಮಸ್ತ್ ನೀಟಾಗಿರುತ್ತೆ ಇಲ್ಲಿ. ಸೊ ಹಂಗಾಗಿ ಎಲ್ಲ ಹೀಟೆಲ್ಲ ಹೊರಗಡೆ ಗೈಸ್. ಹೊರಗಡೆ ಸ್ವಲ್ಪ ಹೀಟ್ ಅನ್ನಿಸ್ತಾ ಇದೆ, ಇದ್ರ ಬಾಜು ಕುಂತಿದ್ರೆ ಹೀಟ್ ಅನ್ನಿಸ್ತಾ ಇದೆ. ಸೊ ಮತ್ತು ಹಂಗಾಗಿ ಒಳಗಡೆ ನೋಡಿ ಎಷ್ಟು ಕೂಲ್ ಆಗಿದೆ. ಆ್ಯಂಡ್ ಇದೇ ಥರ ಡೈಲಿ ಇದ್ದಿದ್ರೆ ಚಲೋ ಇರ್ತಿತ್ತು. ಆ್ಯಂಡ್ ನಮ್ಮಮ್ಮನೂ ಇದೇ ಮಾಡೋ ಅಂತಿದ್ದಾರೆ. ಸೊ ಗ್ಯಾಸ್ ಕಂಪಲ್ಸರಿ ಬೇಕಲ್ಲ ಗೈಸ್. ಸೊ ಸಿಲಿಂಡರ್ ಇಲ್ಲ ಅಂತಂದರೆ ಏನಾಗಲ್ಲ. ಸೊ ಇಲ್ಲಿ ನೋಡಿ ಮನೆಗೆ ಯಾರೂ ಇಲ್ಲ, ಬಟ್ ಫ್ಯಾನ್ ಆನ್ ಇದೆ, ಆಫ್ ಮಾಡಬೇಕು. ಯಾಕಂತಂದರೆ ಈವ್ನಿಂಗ್ ಟೈಮಲ್ಲಿ ಈ ನಡುವೆ ಗೈಸ್ 1 week ಆಯಿತು ನಮ್ಮ ಮನೆಯಲ್ಲಿ ಎಲ್ಲ ಸ್ಟಡಿಂಗ್ ನಡೀತಾ ಇರುತ್ತೆ. ಯಾಕಂತಂದರೆ ನಾನು ಡೈಲಿ 6ಗೆಲ್ಲ ಈವ್ನಿಂಗ್ 6ಇಂದ ನೈಟ್ 10-11 ತನಕ ಟಿ ವಿ ಸ್ಟಾರ್ಟ್ ಇರ್ತಿತ್ತೆ. ಸೊ ಟಿ ವಿ ಎಲ್ಲ ಚಾಲು ಇರ್ತಿತ್ತೆ ಗೈಸ್. ಹಂಗಾಗಿ ಯಾರು ಸ್ಟಡಿ ಮಾಡ್ತಿರ್ಲಿಲ್ಲ, ಇನ್ಕ್ಲೂಡಿಂಗ್ ನಾನು ಕೂಡ ಸ್ಟಡಿ ಮಾಡ್ತಿರ್ಲಿಲ್ಲ. ಸೊ ಇಲ್ಲಿ ಬಂದುಬಿಟ್ಟು ನಾವೆಲ್ಲ ಈ ಥರ ಸ್ಟಡಿ ಮಾಡ್ತಿದ್ವಿ ಗೈಸ್. ನಮ್ಮ ಸಿಸ್ಟರ್ಸು ಇಷ್ಟೊತ್ತನೆಲ್ಲ ಸ್ಟಡಿ ಮಾಡ್ತಾ ಇದ್ರು. ಇಲ್ಲಿ ನೋಡಿ ಇದಿಷ್ಟು ಕಂಪ್ಲೀಟ್ ಹಾಲಲ್ಲಿ ಸ್ಟಡಿ ಮಾಡ್ತಿದ್ರು. ಅಲ್ಲಿನ ಬಂದಿದ್ದಾಳೆ ಇಲ್ಲಿ. ಆ್ಯಂಡ್ ಟಿ ವಿ ಆಫ್ ಇದ್ದರೆ ನಮ್ಮ ಮನೇಲಿ ಮಸ್ತ್ ಸ್ಟಡೀಸ್ ನಡೀತವೆ ಗೈಸ್. ಸೊ ಎಷ್ಟು ಟಿ ವಿ ಕಟ್ ಮಾಡಿದರೆ ಅಷ್ಟು ಚಲೋ ನಮ್ಮೆಲ್ಲ ಸ್ಟಡೀಸ್ ಆಗ್ತಾ ಇರ್ತವೆ. ಬಟ್ ಅದು ಕೂಡ ಇರ್ಬೇಕು ಗೈಸ್, ನೋಡಬೇಕು. ಆ್ಯಂಡ್ ಮಸ್ತ್ ಇದೇ ಥರ. ಆ್ಯಂಡ್ ಟೈಮ್ ಇವಾಗ ನೋಡಿ 8 ಆಗ್ತಾ ಇದೆ. ಆ್ಯಂಡ್ ಇವತ್ತು ಗೈಸ್ ನಮ್ಮಪ್ಪ ಇಷ್ಟು ಫ್ರೂಟ್ಸ್ ತಂದಿದ್ದಾನೆ. ಇಲ್ಲಿ ನೋಡಿ ಇಷ್ಟು ಫ್ರೂಟ್ಸ್ ಎಲ್ಲ. ಇದು ಮೋಸಂಬಿ, ಇದು ಜಾಮೂನ್, ಇದು ಪೊಮೊಗ್ರಾನೇಟ್, ದಾಳಿಂಬೆ, ಆ್ಯಂಡ್ ಇಲ್ಲಿ ಬನಾನಾ, ಪಪಾಯ, ಇಷ್ಟು ಫ್ರೂಟ್ಸ್ ತಂದಿದ್ದಾರೆ ಗೈಸ್. ಆ್ಯಂಡ್ ಇಲ್ಲಿ ನಮ್ಮ ಸಿಸ್ಟರ್ ಸ್ಟಡಿ ಮಾಡ್ತಿದ್ದವಳು. ಆ್ಯಂಡ್ ಸಂಜೆ ಓದಲ್ಲ ಗೈಸ್, ಎಲ್ಲ ಓದೋದೆಲ್ಲ ಮುಗ್ದಿದೆ. ಸೊ ಇವಾಗ ಮತ್ತೆ ಅವ್ರು ಯಾವಾಗಲೂ ಕಂಪ್ಲೀಟ್ ಫುಲ್ ಯಾವಾಗ ಓದ್ತಾರೆ ಗೈಸ್. ಒಂದು 2-3 pages ಓದಿದ್ರೆ ಆಯ್ತು, ದೊಡ್ಡದಾಯ್ತು ಅಂತಾರೆ. ಸೊ ಹಂಗಾಗಿ ಸೊ ಅಲ್ಲಿ ನಾವು क्या कर रही ट्यूशन नहीं है जको भी है ಗೈಸ್. ಎಲ್ಲರೂ ಟ್ಯೂಷನ್ಗೆ ಹೋಗ್ತಿದ್ದಾರೆ, ಬಟ್ ನಮ್ಮ ಮನೆಯಲ್ಲೇ ಟ್ಯೂಷನ್ ಇರುತ್ತೆ. ಸೊ ಇದೆಲ್ಲ ಮಾಡ್ತಿದ್ವಿ ಗೈಸ್. ಎಷ್ಟು ಕೂಲಾಗಿ ಗೈಸ್, ಎಷ್ಟು ಕೂಲ್ ವೆದರ್. ಮನೇಲಿ ಮಾತ್ರ ಫುಲ್ ಪೀಸ್ ಆ್ಯಂಡ್ ಫುಲ್ ಕೂಲ್ ಇದೆ. ಆ್ಯಂಡ್ ಕೂಲ್ನೆಸ್ ಮಸ್ತ್ ಇಂಟ್ರೆಸ್ಟ್ ಬರುತ್ತೆ ಗೈಸ್ ಆ್ಯಂಡ್ ನೈಟ್ ಟೈಮ್ನು. ಸೊ ಹೊರಗಡೆ ಬಂದಿದ್ವಿ. ಇಲ್ಲಿ ನೋಡಿ ಹೊರಗಡೆ ಇಲ್ಲೆಲ್ಲ ಕುಕ್ಕಿಂಗ್ ನಡೀತಾ ಇದೆ. ಸೊ ಮಸ್ತ್ ಗಾಳಿ ಗೀಳೆಲ್ಲ ಬೀಸಿದೆ ಗೈಸ್. ಇಲ್ಲಿ ನೋಡಿ ಸೌಂಡ್ ಬರ್ತಿರ್ಬೋದು ಎಲ್ಲಾಗ.
ಮಸ್ತ್ ನಮ್ಮ ಟ್ರೀಸ್ ನೋಡಿ, ಮಸ್ತ್ ಗಾಳಿ ಗಿಳಿ ಮಸ್ತ್ ಬಿಟ್ಟಿದೆ. ಆ್ಯಂಡ್ ಇಲ್ಲಿ ನೋಡಿ ಗೈಸ್ ನಮ್ಮದು ಮನಿ ಪ್ಲಾಂಟ್ ಜಸ್ಟ್ ಇಷ್ಟೇ ಐತೆ ಗೈಸ್, ಅದು ಇಷ್ಟೇ ಸ್ಮಾಲ್ ಇತ್ತು ಗಿಡ. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿತ್ತು, ಇಲ್ಲಿಂದ ಇಲ್ಲೆಲ್ಲ ಸುತ್ತಿದೆ. ಸೊ ಇದು ಅಲ್ಲಿ ಕಟ್ಟಿದ್ದೀವಿ ಗೈಸ್, ಇವೆಲ್ಲ ಈ ಥರ ರೌಂಡ್ ಸುತ್ತಿದೆಲ್ಲ ನಮ್ಮ ಕಾಂಪೌಂಡ್. ಸೊ ನಮ್ಮ ಮನೆ ಫೇಸ್ ಸೈಡ್ ಎಲ್ಲ ಕಂಪ್ಲೀಟ್ ಬಿಡ್ತೀವಿ ಗೈಸ್, ಹಿಂಗೆ ದೊಡ್ಡದು ಬಿಡ್ತೀವಿ. ಆ್ಯಂಡ್ ಇಲ್ಲಿ ಮಳೆ ಬಂದರೆ ಇದೆಲ್ಲ ಇಲ್ಲಿ ನೋಡಿ. ಸೊ ನಾವು ಮಂಚ ಎಲ್ಲ ತೆಗೆದಿಟ್ಟಿದ್ವಿ ಗೈಸ್, ಈ ಥರ ಇಟ್ಟಿದ್ವಿ. ಯಾಕಂದರೆ ಮಳೆ ಬಂದರೆ ಇಲ್ಲಿ ಎಂಡಿಂದ ವಾಟರ್ ಇಲ್ಲಿ ಬೀಳ್ತಾವೆ ಗೈಸ್, ಇಲ್ಲಿ ಬಿದ್ದು ಮಂಚ ಎಲ್ಲ ಖರಾಬ್ ಆಗುತ್ತೆ ಅಂತ. ಸೊ ಹಿಂಗೆ ಎತ್ತಿಟ್ಟಿದ್ವಿ. ಸೊ ಹಾಗಾಗಿ ಇನ್ನು ಮಸ್ತ್ ರೊಟ್ಟಿ ಕುಕ್ ಆಗ್ತಾ ಇದೆ. ಹೌದಮ್ಮ, ರೊಟ್ಟಿ ಜೊತೆ ಕಾಯಿ ಪಲ್ಯ ಚಿಕನ್ ಗೈಸ್. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಗರಂ ಜೋಳದ ರೊಟ್ಟಿ ಪ್ಲಸ್ ಚಿಕನ್ ಕರಿ ಗೈಸ್. ಆ್ಯಂಡ್ ಚಿಕನ್ ಕರಿ ಮಾಡ್ತಿದ್ವಿ ಗೈಸ್. ಗಾಳಿ ಜಾಸ್ತಿ ಬಿಟ್ಟಿದೆ ಇಲ್ಲಿ ನೋಡಿ, ಗಾಳಿ ಜಾಸ್ತಿ ಬಿಟ್ಟಿದೆ, ಅದು ಹಾರೋಗಕ್ಕೆ ನಿಂತಿದೆ ಇಲ್ಲಿ ನೋಡಿ. ಫುಲ್ ಹೀಟ್ ಇದೆ ಇಲ್ಲಿ. ಇದು ಗೈಸ್ ಇತ್ತು ನಾವು ತರೋದು, ಫುಲ್ ಹೀಟ್ ಇದೆ. ರೊಟ್ಟಿ ನೋಡ್ತಿದ್ದಾರೆ. ಸೊ ನೈಟ್ ಗೈಸ್ ನಾನು ಸ್ವಲ್ಪ ನನಗೆ ಇಂಪಾರ್ಟೆಂಟ್ ಕ್ಲಾಸಸ್ ಸ್ವಲ್ಪ ಇದ್ದಾವೆ. ಸೊ ಇವಾಗ ChatGPT ಇಂದ ಕೇಳಿಕೊಂಡು ನನ್ನ ಕ್ಲಾಸಸ್ನು ಸ್ವಲ್ಪ ರನ್ ಮಾಡಬೇಕಿದೆ. ಸ್ವಲ್ಪ ವರ್ಕ್ ಇದೆ ಗೈಸ್ ನನ್ನ ಪರ್ಸ್ನಲ್, ಅದನ್ನು ಸ್ವಲ್ಪ ಅದರಲ್ಲಿನೂ ಗ್ರೋ ಬಂದರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಅದು ಏನು ವರ್ಕು ಅಂತ. ಪರ್ಸ್ನಲ್ ವರ್ಕ್ ಗೈಸ್, ಅದು ನೋಡೋಣ ಗೈಸ್. ಆ್ಯಂಡ್ ಇವಾಗ ಇಲ್ಲಿ ನೋಡಿ ಗಾಳಿ ಎಷ್ಟು ಬಿಟ್ಟಿದೆ. ಆ್ಯಂಡ್ ಇಲ್ಲಿ ನೋಡಿ ಮಸ್ತ್ ಗಾಳಿ ಬಿಟ್ಟಿದೆ. ಇಲ್ಲಿ ಸಂಜೆನ ಹೊರಗಡೆ ಹೋಗ್ತಿದ್ದಾರೆ ಶಾಪ್ಗೆ. ಸೊ ಇಲ್ಲಿ ನೋಡಿ ಮಸ್ತ್ ಮಳೆ ಬರ್ಬೋದು ಅನ್ಕೋತೀನಿ. ಈವ್ನಿಂಗ್ ಸ್ವಲ್ಪ ಲೈಟ್ ಮಳೆ ಬಂತು. ಆ್ಯಂಡ್ ಇದಿಷ್ಟು ನಮ್ಮ ಓಲ್ಡ್ ಬೈಕ್. ಸೊ ಗೈಸ್ ಗಾಳಿ ಮಸ್ತ್ ಬಿಟ್ಟಿದೆ ಇದೆಲ್ಲ. ಇಲ್ಲಿ ನೋಡಿ ಎಷ್ಟು ಹಾರ್ತಿದೆ ನೋಡಿ, ಗಾಳಿ ಎಷ್ಟಿದೆ. ಆ್ಯಂಡ್ ಮಸ್ತ್. ಆ್ಯಂಡ್ ಗೈಸ್ ಮತ್ತು ಇವಾಗ ಮನೇಲಿ ಕುಕಿಂಗ್ ಎಲ್ಲ ಹೊರಗಡೆ ಪ್ರೊಸೆಸ್ ನಡೀತಾ ಇದೆ. ಸೊ ಇವಾಗ ನನ್ನ ಕ್ಲಾಸಸ್ನು ನೋಡೋಣ ಅಂತಂದರೆ ನಾವು ಶೋ ಮಾಡೋಕ್ಕಾಗಲ್ಲ ಗೈಸ್, ಯಾಕಂತಂದರೆ ಇಟ್ಸ್ ಮೈ ಪರ್ಸ್ನಲ್. ಆ್ಯಂಡ್ ಅದನ್ನು ಒಂದಿನ ಶೋ ಮಾಡ್ತೀನಿ ಗೈಸ್. ಆ್ಯಂಡ್ ನೋಡ್ತಾ ಇರಿ. ಆ್ಯಂಡ್ ಈ ವಿಡಿಯೋನು ಎಂಡ್ ತನಕ ನೋಡ್ತಾ ಇರಿ ಗೈಸ್. ಆ್ಯಂಡ್ ನಾನು ನಾಳೆಯಿಂದ ವರ್ಕ್ ಇದೆ, ಸೊ ವರ್ಕ್ಗೆ ಹೋಗಬೇಕಾಗಿದೆ. ಆ್ಯಂಡ್ ವರ್ಕ್ಗೆ ಹೋಗಬೇಕು. ಮತ್ತು ನಾನು ಮಾರ್ನಿಂಗ್ ವರ್ಕ್ಸ್, ಈವ್ನಿಂಗ್ ಜಿಮ್ ವರ್ಕೌಟ್ಸ್ ಜಾಸ್ತಿ ಇದಾವೆ ಗೈಸ್. ಸೊ ಎಲ್ಲ ಶೇರ್ ಮಾಡ್ತೀನಿ. ಆ್ಯಂಡ್ ವಿಡಿಯೋಸ್ ಎಂಡ್ ತನಕ ನೋಡಿ ಗೈಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ವಿಡಿಯೋದಲ್ಲಿ ಯಾರು ಎಂಡ್ ತನಕ ನೋಡ್ತಾ ಇದ್ರೆ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ನನ್ನ ಪರ್ಸ್ನಲ್ ವರ್ಕ್ ಮತ್ತು ಇದು ನನ್ನ ಸ್ಪೆಷಲ್ ಕ್ಲಾಸಸ್ನು ಎಲ್ಲ ಶೋ ಮಾಡ್ತೀನಿ ಗೈಸ್. ಆ್ಯಂಡ್ ವಿಡಿಯೋ ಎಂಡ್ ತನಕ ನೋಡಿ. ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಆ್ಯಂಡ್ ಇದು ಇವತ್ತಿನ ಬ್ಲಾಗ್. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸಚ್ ಫಾರ್ ವಾಚಿಂಗ್. ಸಂಜು ಬಾಯ್ ಅಂತ ಹಿಂಗೆ ಬಾಯ್.